ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಮಾರ್ಚ್ 8ನೇ ತಾರೀಕು. ಇವತ್ತು ಪ್ರಪಂಚದಾದ್ಯಂತ ನಾವು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಮಹಿಳೆಯರು ಅಂತ ಹೇಳಿದ ತಕ್ಷಣ ಇವತ್ತು ನಾವು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಮಹಿಳೆಯರು ತಮ್ಮದೇ ಆಗಿರುವಂತಹ ಒಂದಷ್ಟು ಸಾಧನೆಗಳನ್ನು ಮಾಡಿರುವಂಥದ್ದನ್ನು ಕಾಣ್ತೇವೆ. ಆದರೆ ಸುಮಾರು 18, 19ನೇ 20ನೇ ಶತಮಾನದ ಒಂದು ಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ರೀತಿಯಾದಂತಹ ಒಂದು ಸ್ವಾತಂತ್ರ್ಯಗಳು ಇರಲಿಲ್ಲ. ಅವರು ಪುರುಷ ಪ್ರಧಾನ ವ್ಯವಸ್ಥೆಯೊಳಗಡೆಗೆ ಸಾಕಷ್ಟು ತಮ್ಮ ಬಹುಪಾಲು ಜೀವನವನ್ನು ಕಳೀತಾ ಇದ್ದರು. ಆದರೆ ಇವನ್ನೆಲ್ಲವನ್ನು ಕೂಡ ಹಿಮ್ಮೆಟ್ಟಿ ತನ್ನದೇ ಒಂದಷ್ಟು ಸಾಧನೆಗಳನ್ನು ಮಾಡಿರುವಂತಹ ಒಬ್ಬ ಮಹಿಳೆಯ ಕುರಿತಾಗಿ ಇವತ್ತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ. ಇವತ್ತು ನಾನು ಮಾತನಾಡಲಿಕ್ಕೆ ಹೊರಟಿರುವಂತಹ ಆ ವ್ಯಕ್ತಿ ಭಾರತದ ಪ್ರಪ್ರಥಮ ಮಹಿಳಾ ವೈದ್ಯೆ ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹ ಆನಂದಿಬಾಯಿ ಗೋಪಾಲರಾವ್ ಜೋಶಿ ಅವರ ಕುರಿತು ಮಾತನಾಡ್ತಾ ಇದ್ದೇನೆ. ಆನಂದಿಬಾಯಿ ಹುಟ್ಟಿದ್ದು 1865ನೇ ಇಸ್ವಿಯ ಮಾರ್ಚ್ 31ನೇ ತಾರೀಕು. ಇವತ್ತಿನ ಮಹಾರಾಷ್ಟ್ರದ ರಾಜಧಾನಿಯಾಗಿರುವಂತಹ ಬಾಂಬೆಯ ಹತ್ತಿರದ ಕಲ್ಯಾಣ್ ಅನ್ನುವಂತಹ ಒಂದು ಪುಟ್ಟ ಊರಿನಲ್ಲಿ ಆನಂದಿ ಯಮುನಾ ಜೋಶಿ ಅನ್ನೋ ಒಂದು ಹೆಸರಿನಲ್ಲಿ ಜನಿಸ್ತಾಳೆ. ಅವಳು ಜನಿಸಿದ ನಂತರದಲ್ಲಿ ಆಕೆಯ ಒಂದು ಕುಟುಂಬ ಅವರು ಜಮೀನ್ದಾರಿ ಕುಟುಂಬದವರಾಗಿರ್ತಾರೆ. ಆದರೆ ಕಾಲಾನಂತರದಲ್ಲಿ ತಮ್ಮ ಒಂದು ಜಮೀನ್ದಾರಿಕೆಯನ್ನು ಅವರು ಕಳ್ಕೊಳ್ತಾ ಬರ್ತಾರೆ. ಅಪ್ಪನ ಮುದ್ದಿನ ಮಗಳಾಗಿದ್ದಂತಹ ಯಮುನಾ ಸುಮಾರು 9ನೇ ವಯಸ್ಸಿನಲ್ಲಿಯೇ ಗೋಪಾಲರಾವ್ ಜೋಶಿ ಅನ್ನುವಂತಹ ಒಬ್ಬ ವ್ಯಕ್ತಿಯೊಂದಿಗೆ ಮದುವೆಯನ್ನು ಮಾಡಿಕೊಳ್ತಾಳೆ. ಯಮುನಾ ಆಗಿದ್ದಂತಹ ಆ ಹುಡುಗಿಗೆ ಮದುವೆ ಆದ ನಂತರದಲ್ಲಿ ಆನಂದಿಬಾಯಿ ಅನ್ನುವಂತಹ ಒಂದು ಹೆಸರನ್ನು ಬದಲಾವಣೆ ಮಾಡಲಾಗತ್ತೆ. ಬದಲಾವಣೆಯನ್ನು ಮಾಡಿದಂತಹ ನಂತರದಲ್ಲಿ ಅಂದರೆ ಮದುವೆಯಕ್ಕಿಂತ ಮುಂಚೆ ಆಕೆಗೆ ಕೇವಲ ಮರಾಠಿಯನ್ನು ಓದಲಿಕ್ಕೆ ಬರೀಲಿಕ್ಕೆ ಮಾತ್ರ ಬರ್ತಾ ಇರುತ್ತೆ. ಅದಾದ ನಂತರದಲ್ಲಿ ಆಕೆಯ ಗಂಡ ಗೋಪಾಲರಾವ್ ಜೋಶಿ ಅವರನ್ನೇ ಸ್ವತಃ ಹೆಂಡತಿಗೆ ವಿದ್ಯಾಭ್ಯಾಸವನ್ನು ಕೊಡಿಸೋದ್ರಲ್ಲಿ ಬಹಳ ಪ್ರಮುಖವಾಗಿರುವಂತಹ ಒಂದು ಪಾತ್ರವನ್ನು ವಹಿಸ್ತಾ ಹೋಗ್ತಾರೆ. ಹೆಂಡತಿಗೆ ಪ್ರತಿದಿನ ರಾತ್ರಿ ತಾವೇ ಕುಳಿತುಕೊಂಡು ಒಂದಷ್ಟು ಹೊತ್ತುಗಳ ಕಾಲ ಶಿಕ್ಷಣವನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಗೋಪಾಲರಾವ್ ಅವತ್ತಿನ ಕಾಲದಲ್ಲಿ ಬ್ರಿಟಿಷರ ಒಂದು ಸರ್ಕಾರದ ಅಡಿಯಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಪತಿಯ ಎಲ್ಲ ಸಹಕಾರಗಳನ್ನ ಪಡ್ಕೊಂಡಂತಹ ಆನಂದಿ ಆಕೆ ತನ್ನ ಒಂದು ಶಿಕ್ಷಣವನ್ನು ಪಡ್ಕೊಳ್ತಾ ಹೋಗೋದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾ ಹೋಗ್ತಾಳೆ. ಇದಾದ ನಂತರದಲ್ಲಿ ಸುಮಾರು 14ನೇ ವಯಸ್ಸಿನಲ್ಲಿ ತನ್ನ ಒಂದು ಗಂಡು ಮಗುವನ್ನು ಆಕೆ ಕಳ್ಕೊಳ್ತಾಳೆ. ಹುಟ್ಟಿದ ಮಗುವಿಗೆ ಜ್ವರ ಬರುತ್ತೆ. ಆದರೆ ಆ ಜ್ವರಕ್ಕೆ ಸರಿಯಾದ ರೀತಿಯಾದಂತಹ ಚಿಕಿತ್ಸೆ ಸಿಗೋದಿಲ್ಲ. ಅದಾದ ನಂತರದಲ್ಲಿ ಸುಮಾರು ಹುಟ್ಟಿದ 10 ದಿನಕ್ಕೆ ಮಗು ತನ್ನ ಒಂದು ಜೀವವನ್ನು ಕಳ್ಕೊಳ್ಳುತ್ತೆ. ತನ್ನ ಮಗುವನ್ನು ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಕಳ್ಕೊಂಡಂತಹ ಆನಂದಿ ಅವತ್ತೇನೆ ನಿರ್ಧಾರ ಮಾಡ್ತಾಳೆ. ಈ ದೇಶದಲ್ಲಿ ಹೆಣ್ಣು ಮಕ್ಕಳು ವೈದ್ಯರು ಇಲ್ಲದೇ ಇರೋ ಕಾರಣದಿಂದಾಗಿ ನನ್ನ ಮಗುವಿಗೆ ಈ ಪರಿಸ್ಥಿತಿ ಬಂದಿದೆ. ಹಾಗಾಗಿ ನಾನು ಏನಾದರೂ ಮಾಡಿ ವೈದ್ಯೆಯಾಗಲೇಬೇಕು ಅನ್ನುವಂತಹ ಒಂದು ದೃಢವಾದ ನಿರ್ಧಾರವನ್ನು ಆನಂದಿ ಅವತ್ತು ತಗೊಳ್ತಾಳೆ. ಅದಾದ ನಂತರದಲ್ಲಿ ಭಾರತದ ವಿವಿಧೆಡೆಗಳಲ್ಲಿ ಆಕೆಗೆ ವೈದ್ಯಕೀಯ ಶಿಕ್ಷಣಕ್ಕೆ ಒಂದಷ್ಟು ಅರ್ಜಿಗಳನ್ನು ಹಾಕುವಂತಹ ಕೆಲಸವನ್ನು ಮಾಡ್ತಾಳೆ. ಆದರೆ ಆನಂದಿಗೆ ಇಡೀ ಭಾರತದಲ್ಲಿ ಎಲ್ಲಿ ಕೂಡ ಶಿಕ್ಷಣಕ್ಕೆ ಅವಕಾಶಗಳು ಸಿಗೋದಿಲ್ಲ. ಅದಾದ ನಂತರದಲ್ಲಿ ಅಮೇರಿಕಕ್ಕೆ ಆಕೆ ತೆರಳ್ತಾಳೆ. ಅಮೇರಿಕಾದ ವುಮನ್ಸ್ ಕಾಲೇಜ್ ಅಲ್ಲಿ ಆಕೆ ತನ್ನ ಒಂದು ಶಿಕ್ಷಣವನ್ನು ಪಡ್ಕೊಳ್ತಾಳೆ. ಫಿಲಡೆಲ್ಫಿಯಾದ ವುಮನ್ಸ್ ಕಾಲೇಜಿನಲ್ಲಿ ಆಕೆಗೆ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಕಾರ್ಪೆಂಟರ್ ದಂಪತಿಗಳು ಕೂಡ ತಮ್ಮದೇ ಆಗಿರುವಂತಹ ಒಂದಷ್ಟು ಪ್ರಯತ್ನಗಳನ್ನು ಅವರು ಅಲ್ಲಿಯವಳಿಗೆ ಎಲ್ಲ ಥರದ ಸಹಾಯಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. ಆಕೆ ಅಮೇರಿಕಕ್ಕೆ ಹೋಗ್ತಾಳೆ. ಆದರೆ ಅಮೇರಿಕದ ವಾತಾವರಣ ಮತ್ತು ಇಲ್ಲಿ ಆಕೆ ಭಾರತದಲ್ಲಿ ಬೆಳೆದಿರುವಂತಹ ವಾತಾವರಣ ಇವೆರಡೂ ಕೂಡ ಸಂಪೂರ್ಣವಾಗಿ ವಿಭಿನ್ನವಾಗಿರುವಂತಹ ವಾತಾವರಣಗಳು. ಹಾಗಾಗಿ ಆಕೆಗೆ ಅಲ್ಲಿನ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಹೀಗಾಗಿ ಆಕೆಗೆ ಪ್ರತಿದಿನ ಹೋದಂತೆ ಆಕೆಯ ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ.
ಪ್ರತಿನಿತ್ಯ ಜ್ವರ, ಕೆಮ್ಮು, ನೆಗಡಿ ಇದರಿಂದ ಆಕೆ ಸಂಪೂರ್ಣವಾಗಿ ಬಳಲೋದಕ್ಕೆ ಶುರು ಮಾಡ್ತಾಳೆ. ಆದರೆ ಅಲ್ಲಿನ ಜನ ಒಬ್ಬ ಕಪ್ಪು ಹುಡುಗಿಗೆ ಅಂದರೆ ಭಾರತೀಯರು ಕಪ್ಪು ಅನ್ನುವಂತಹ ಒಂದು ಭಾವನೆ ಆವತ್ತಿನ ಕಾಲಕ್ಕೆ ಅಲ್ಲಿಯ ಜನರಲ್ಲಿ ಇರುತ್ತೆ. ಹಾಗಾಗಿ ಈಕೆಗೆ ಮನೆಯನ್ನು ಕೂಡ ಕೊಡಲಿಕ್ಕೆ ಅಲ್ಲಿನ ಜನ ನಿರಾಕರಿಸ್ತಾ ಹೋಗ್ತಾರೆ. ಹಾಗೋ ಹೀಗೋ ಮಾಡಿ ತಾನು 3 ವರ್ಷದ ಒಂದು ವಿದ್ಯಾಭ್ಯಾಸವನ್ನು ಆನಂದಿ ಅಮೆರಿಕದಲ್ಲಿ ಮುಗಿಸ್ಕೊಳ್ತಾಳೆ. ಮುಗಿಸಿದ ನಂತರದಲ್ಲಿ ಅಲ್ಲಿಯ ಪದವಿಯನ್ನು ಕೂಡ ಅವಳು ಪಡ್ಕೊಳ್ತಾಳೆ. ಪದವಿಯನ್ನು ಪಡ್ಕೊಳ್ಳೋಷ್ಟೊತ್ತಿಗಾಗಲೇ ಅವಳ ಆರೋಗ್ಯ ಅನ್ನುವಂಥದ್ದು ಸಂಪೂರ್ಣವಾಗಿ ಅದು ಹದಗೆಟ್ಟು ನಿಂತಿರುತ್ತೆ. ಕೊನೆಗೆ ವೈದ್ಯರನ್ನು ಭೇಟಿ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಅವಳಿಗೆ ಟ್ಯೂಬರ್ಕ್ಯುಲೋಸಿಸ್ ಅಂದರೆ TB ಕಾಯಿಲೆ ಇದೆ ಎನ್ನುವಂಥದ್ದು ದೃಢವಾಗುತ್ತೆ. ವೈದ್ಯರು ತಕ್ಷಣವೇ ಅವಳನ್ನು ಭಾರತಕ್ಕೆ ವಾಪಸ್ ಕರ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೊಡ್ತಾರೆ. ವೈದ್ಯರ ಒಂದು ಸಲಹೆಯ ಮೇರೆಗೆ ಆನಂದಿಬಾಯಿಯ ಪತಿಯಾಗಿದ್ದಂತಹ ಗೋಪಾಲರಾವ್ ಅವರು ಅವಳನ್ನು ಭಾರತಕ್ಕೆ ಹಡಗಿನಲ್ಲಿ ಕರ್ಕೊಂಡು ಬರುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಇಲ್ಲಿ ಬಂದ ನಂತರದಲ್ಲಿ ಪೂನಾದಲ್ಲಿ ಒಬ್ಬ ಆಯುರ್ವೇದಿಕ್ ವೈದ್ಯರ ಹತ್ರ ಆಕೆಯನ್ನು ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗತ್ತೆ. ಆದರೆ ಈಕೆ ದೇಶವನ್ನು ಬಿಟ್ಟು ಹೋದವಳು, ಸಮುದ್ರವನ್ನು ದಾಟಿ ಆಚೆ ಹೋದವಳು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಆಯುರ್ವೇದಿಕ್ ವೈದ್ಯರು ಕೂಡ ಪೂನಾದಲ್ಲಿ ಅವಳಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಿರಾಕರಿಸ್ತಾರೆ. ಭಾರತವನ್ನು ಬಿಟ್ಟು ಆಚೆ ಹೋಗಿ ತನ್ನದೇ ಆಗಿರುವಂತಹ ರೀತಿಯಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡ್ಕೊಂಡು ಭಾರತಕ್ಕೆ ವಾಪಸ್ ಬಂದಂತಹ ಆನಂದಿಬಾಯಿ ಕೇವಲ ತನ್ನ 22ನೆಯ ವಯಸ್ಸಿನಲ್ಲಿ ಫೆಬ್ರವರಿ 26ನೇ ತಾರೀಕು 1887ನೇ ಇಸ್ವಿಯಲ್ಲಿ ಇಹಲೋಕವನ್ನು ತ್ಯಜಿಸ್ತಾಳೆ. ಬಹುಶಃ ಆನಂದಿಬಾಯಿ ಅವತ್ತು ಆ ರೋಗಕ್ಕೆ ತುತ್ತಾಗದೇ ಇದ್ದಿದ್ರೆ ಬಹುಶಃ ಆನಂದಿಬಾಯಿ ಇನ್ನೊಂದಷ್ಟು ವರ್ಷಗಳ ಕಾಲ ನಮ್ಮ ನಡುವೆ ಬದುಕಿದ್ದಿದ್ರೆ ಆಕೆ ಈ ಒಂದು ಸಮಾಜಕ್ಕೆ ತನ್ನದೇ ಆಗಿರುವಂತಹ ಸಾಕಷ್ಟು ಕೊಡುಗೆಗಳನ್ನು ಕೊಡೋದರಲ್ಲಿ ಎರಡನೇ ಮಾತನ್ನೋದು ಇರಲಿಲ್ಲ. ಇದಷ್ಟು ಆನಂದಿಬಾಯಿಯ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ